ಹೆಲೋ ಸ್ಟೂಡೆಂಟ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾವು ಚಾಯ್ಸ್ 1 ಮತ್ತು ಅಡ್ಮಿಷನ್ ಮತ್ತು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ ಅಂತ ಹೇಳಿ ಈಗಾಗಲೇ ಡಿಸ್ಕಸ್ ಮಾಡಲಾಗಿದೆ. ಸೊ ನೀವು ಆ ಒಂದು ವಿಡಿಯೋ ನೋಡಿಲ್ಲ ಅಂತಂದರೆ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಆ ಒಂದು ವಿಡಿಯೋನ ವಿದ್ಯಾರ್ಥಿಗಳು ನೋಡ್ಬೋದಾಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಚಾಯ್ಸ್ 2ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಡೀಟೇಲ್ಸನ್ನು ತಿಳ್ಕೊತಾ ಹೋಗೋಣ. ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ನಿಮಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟಲ್ಲಿ ನಿಮಗೆ ಸೀಟ್ ಸಿಕ್ಕಿದ ನಂತರ ನೆಕ್ಸ್ಟ್ ಆಪ್ಷನ್ ನಿಮಗೆ ಚಾಯ್ಸ್ ಎಂಟ್ರಿ ಅಂತ ಇರುತ್ತೆ. ಚಾಯ್ಸ್ ಎಂಟ್ರಿಯಲ್ಲಿ ಚಾಯ್ಸ್ 1ಅನ್ನು ಯಾರ್ಯಾರು ಸೆಲೆಕ್ಟ್ ಮಾಡಬೇಕು ಆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಈ ವಿಡಿಯೋದಲ್ಲಿ ನಾವು ಚಾಯ್ಸ್ 2ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ, ನಿಮಗೆ ಸೀಟ್ ಸಿಕ್ಕಿದೆ ಫಸ್ಟ್ ರೌಂಡಲ್ಲಿ. ಓಕೆನಾ, ನೆಕ್ಸ್ಟ್ ಚಾಯ್ಸ್ ಎಂಟ್ರಿಯಲ್ಲಿ ನೀವು ಚಾಯ್ಸ್ 2ನ ಯಾರ್ಯಾರು ಸೆಲೆಕ್ಟ್ ಮಾಡ್ಬೋದು ಅಂತಂದರೆ, ನಿಮಗೆ ಈಗ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರ್ತಕ್ಕಂಥ ಕಾಲೇಜ್ ಇಷ್ಟ ಇದೆ, ಬಟ್ ಅದಕ್ಕಿಂತ ಚೆನ್ನಾಗಿರ್ತಕ್ಕಂಥ ಕಾಲೇಜ್ ನನಗೆ ನೆಕ್ಸ್ಟ್ ರೌಂಡಲ್ಲಿ ಸಿಗುತ್ತೇನೋ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ನೀವು ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಬೋದಾಗಿರುತ್ತೆ. ಅಂತಂದರೆ ಈಗ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರ್ತಕ್ಕಂಥ ಕಾಲೇಜನ್ನು ನೀವು ಹೋಲ್ಡಲ್ಲಿ ಇಟ್ಕೊಂಡು ಸೆಕೆಂಡ್ ರೌಂಡ್ಗೆ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ. ಓಕೆನಾ, ಸೊ ನೀವು ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದ ನಂತರ ಯಾವುದೇ ರೀತಿ ಫೀಸನ್ನು ಪೇ ಮಾಡೋ ರೀತಿ ಇರೋದಿಲ್ಲ. ನೀವು ಜಸ್ಟ್ ಚಾಯ್ಸ್ 2 ಸೆಲೆಕ್ಟ್ ಮಾಡಿಬಿಟ್ಟು ಸೆಕೆಂಡ್ ರೌಂಡ್ಗೆ ಹೋಗ್ಬೋದಾಗಿರುತ್ತೆ. ಓಕೆನಾ, ಸೊ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಅಂತಂದರೆ ಆವಾಗ ನೀವು ಫಸ್ಟ್ ರೌಂಡಲ್ಲಿ ನಿಮಗೆ ಅಲಾಟ್ ಆಗಿರ್ತಕ್ಕಂಥ ಸೀಟ್ ಹೋಲ್ಡಲ್ಲಿ ಇತ್ತಲ್ವಾ, ಆ ಒಂದು ಸೀಟ್ಗೆ ಹೋಗಿ ನೀವು ಅಡ್ಮಿಷನನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ನಿಮಗೆ. ಓಕೆನಾ, ಸೊ ಚಾಯ್ಸ್ 2 ಸೆಲೆಕ್ಟ್ ಮಾಡಿರ್ತಕ್ಕಂಥವ್ರಿಗೆ ಇನ್ ಕೇಸ್ ಸೆಕೆಂಡ್ ರೌಂಡಲ್ಲಿ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿದೆ, ಆವಾಗ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿತ್ತು ನೋಡಿ ಕಾಲೇಜು, ಅದು ಆಟೋಮ್ಯಾಟಿಕಲಿ ಡಿಲೀಟ್ ಆಗಿಬಿಡುತ್ತೆ. ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರ್ತಕ್ಕಂಥ ಸೀಟ್ಗೆ ನೀವು ಅಡ್ಮಿಷನನ್ನು ಮಾಡ್ಕೋಬೋದಾಗಿರುತ್ತೆ. ಅಥವಾ ವಿದ್ಯಾರ್ಥಿಗಳು ಈ ರೀತಿ ಯೋಚನೆ ಮಾಡ್ಬೋದು, ಅಂತಂದರೆ ಈಗ ಫಸ್ಟ್ ರೌಂಡಲ್ಲಿ ಸಿಕ್ಕಿರ್ತಕ್ಕಂಥ ಸೀಟನ್ನು ನಾನು ಹೋಲ್ಡಲ್ಲಿ ಇಟ್ಕೊಂಡಿದ್ದೀನಿ, ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರ್ತಕ್ಕಂಥ ಸೀಟ್ ಇದೆ, ಸೊ ಎರಡರಲ್ಲೂ ಕಂಪೇರ್ ಮಾಡ್ಕೊಂಡು ನನಗೆ ಯಾವ್ದು ಇಷ್ಟ ಇದೆಯೋ ಅದರಲ್ಲಿ ಅಡ್ಮಿಷನ್ ಆಗ್ಬೋದಾ, ಇದಕ್ಕೆ ಅವಕಾಶ ಇರೋದಿಲ್ಲ ನಿಮಗೆ. ನಿಮ್ಗೆ ಏನಾದರೂ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಅನ್ನುವಾಗ ಮಾತ್ರ ನಿಮಗೆ ಫಸ್ಟ್ ರೌಂಡಲ್ಲಿ ನೀವು ಹೋಲ್ಡಲ್ಲಿ ಇಟ್ಕೊಂಡಿದ್ದು ನೋಡಿ ಆ ಕಾಲೇಜ್ಗೆ ಅಡ್ಮಿಷನನ್ನು ಪಡ್ಕೋಬೋದು. ಇನ್ ಕೇಸ್ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿದ್ರೆ ನೀವು ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರ್ತಕ್ಕಂಥ ಸೀಟ್ಗೆ ನೀವು ಅಡ್ಮಿಷನ್ನ ಮಾಡ್ಕೋಬೇಕಾಗಿರುತ್ತೆ. ಫಸ್ಟ್ ರೌಂಡಲ್ಲಿ ನೀವು ಹೋಲ್ಡಲ್ಲಿ ಇಟ್ಟಿದ್ದು ನೋಡಿ ಕಾಲೇಜು, ಅದು ಡಿಲೀಟ್ ಆಗುತ್ತೆ. ಓಕೆನಾ, ಸೊ ನೆಕ್ಸ್ಟು ಈಗ ವಿದ್ಯಾರ್ಥಿಗಳಿಗೆ ನಿಮ್ಮ ಆಪ್ಷನ್ ಎಂಟ್ರಿಯ ಪ್ರಕಾರ ಒಂದು 35th ಕಾಲೇಜು ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿತ್ತು, 35th ಕಾಲೇಜನ್ನ ನೀವು ಹೋಲ್ಡಲ್ಲಿ ಇಟ್ಟಿದ್ದೀರಾ. ಓಕೆನಾ, ಸೊ ನೆಕ್ಸ್ಟ್ ನಮ್ಮ ಕೆಯೂರು 35th ಕಾಲೇಜನ್ನು ಬಿಟ್ಟು ಅದಕ್ಕಿಂತ ಮುಂದೆ ಇರ್ತಕ್ಕಂತಹ 1 to 34 ಕಾಲೇಜಸ್ ನೋಡಿ, ಅದರಲ್ಲಿ ನಿಮಗೆ ಯಾವುದಾದ್ರೂ ಕಾಲೇಜನ್ನು ಅಲಾಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ನಮ್ಮ ಕೆಯೂರು. ಆಫ್ಟರ್ 35th ಎಲ್ಲ ಕಾಲೇಜಸ್ಗಳನ್ನು ಡಿಲೀಟ್ ಆಗುತ್ತೆ ಆಟೋಮೆಟಿಕಲ್. ಇದು 35th ಕಾಲೇಜಸ್ ಮಾತ್ರ ಇರುತ್ತೆ. ಸೊ ಅದರ ಮುಂದೆ ಇರ್ತಕ್ಕಂಥ ಕಾಲೇಜಲ್ಲಿ ಯಾವುದಾದ್ರೂ ಒಂದು ಕಾಲೇಜನ್ನು ಅಲಾಟ್ ಮಾಡೋದಕ್ಕೆ ನಿಮಗೆ ಟ್ರೈ ಮಾಡ್ತಾರೆ. ಅಂತಂದರೆ ಈಗ ನಿಮಗೆ ಸೆಕೆಂಡ್ ರೌಂಡಲ್ಲಿ 23th ಕಾಲೇಜ್ ಅಲಾಟ್ ಆಗಿದೆ. ಸೊ ಫಸ್ಟ್ ರೌಂಡಲ್ಲಿ 35th ಆಗಿತ್ತು, ಈಗ 23rd ಕಾಲೇಜ್ ಅಲಾಟ್ ಆಗಿದೆ. ಅಂತಂದರೆ ನೀವು 35thಗಿಂತ 23rd ಚೆನ್ನಾಗಿರುತ್ತೆ ಅಂತ ಹೇಳಿ ನೀವು ಮೊದಲಿಗೆ ಆ್ಯಡ್ ಮಾಡಿರ್ತೀರಲ್ಲ ಕಾಲೇಜನ್ನು. ಸೊ ಈ ರೀತಿ ತಾನೇ ಆಗಿರುತ್ತೆ. ಸೊ ಆವಾಗ 23rdಗೆ ನೀವು ಹೋಗಿ ಅಡ್ಮಿಷನನ್ನು ಪಡ್ಕೋಬೋದಾಗಿರುತ್ತೆ. 35th ನೀವು ಹೋಲ್ಡಲ್ಲಿ ಇಟ್ಟಿದ್ವಲ್ಲ ಕಾಲೇಜು, ಅದು ಆಟೋಮ್ಯಾಟಿಕಲಿ ಡಿಲೀಟ್ ಆಗುತ್ತೆ. ಸೊ ಆಗಲೇ ಹೇಳಿದ ಹಾಗೆ ನೀವು ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ತಿದ್ದೀರಾ, ಕಾಲೇಜನ್ನು ಹೋಲ್ಡಲ್ಲಿ ಇಟ್ಕೊಂಡು ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ ಅಂತಿದ್ರೆ, ಸೊ ನೀವು ಏನು ಫೀಸನ್ನು ಪೇ ಮಾಡ್ತಕ್ಕಂತಹ ಅವಶ್ಯಕತೆ ಇರೋದಿಲ್ಲ ಅಲ್ಲಿ. ಓಕೆನಾ, ಸೊ ನೆಕ್ಸ್ಟ್ ಅಂತಂದರೆ ಈಗ ಚಾಯ್ಸ್ ಎಂಟ್ರಿ ಆದ ನಂತರ ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ತಮ್ಮ ಆಪ್ಷನ್ ಎಂಟ್ರಿನ ಎಡಿಟ್ ಮಾಡೋದಕ್ಕೆ ಅವಕಾಶವನ್ನು ನೀಡ್ತಾರೆ. ಸೊ ಆಗ ವಿದ್ಯಾರ್ಥಿಗಳು ನಿಮ್ಮ ಆಪ್ಷನ್ ಎಂಟ್ರಿನ ಎಡಿಟ್ ಮಾಡ್ಕೋಬೋದಾಗಿರುತ್ತೆ. ಹೊಸದಾಗಿ ಕಾಲೇಜನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಇಲ್ಲಿ. ಬಟ್ ಯಾವುದಾದ್ರು ಕಾಲೇಜ್ ಬೇಡ ಅಂತಿದ್ರೆ ಎಷ್ಟು ಬೇಕಾದರೂ ನೀವು ಡಿಲೀಟ್ ಮಾಡ್ಕೋಬೋದು, ಅಥವಾ ಅದರ ಆರ್ಡರನ್ನು ಒಂದು 6th ಕಾಲೇಜನ್ನು ಫಸ್ಟ್ ಪ್ಲೇಸ್ಗೆ ತಂದು ಹಾಕೋತಕ್ಕಂಥದ್ದು, ಸೆಕೆಂಡ್ ಪೊಸಿಷನ್ ಇರ್ತಕ್ಕಂಥ ಕಾಲೇಜನ್ನು 18th ಪ್ಲೇಸ್ಗೆ ಈ ರೀತಿ ರೀಪ್ಲೇಸನ್ನು ನೀವು ಮಾಡ್ಬೋದಾಗಿರುತ್ತೆ. ಓಕೆನಾ, ಸೊ ಇದು ಇವತ್ತಿನ ಒಂದು ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಚಾಯ್ಸ್ 2ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆನಾ, ಇದು ಬರೀ KCET ವಿದ್ಯಾರ್ಥಿಗಳಿಗೆ ಮಾತ್ರ, KCET ಅಂಡರ್ ಬರ್ತಕ್ಕಂಥ ಕೋರ್ಸ್ಗಳಿಗೆ ಮಾತ್ರ ಈ ಚಾಯ್ಸ್ 2 ಅಪ್ಲೈ ಆಗ್ತಕ್ಕಂಥದ್ದು. ಬಟ್ ನೀಟ್ ವಿದ್ಯಾರ್ಥಿಗಳಿಗೆ ಚಾಯ್ಸ್ 2 ಅಲ್ಲಿ ಬಿಟ್ ಡಿಫ್ರೆನ್ಸ್ ಇದೆ. ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ನೀಟ್ ವಿದ್ಯಾರ್ಥಿಗಳಿಗೆ. ಓಕೆನಾ, ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತು ಈಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಸೊ ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ವಿಡಿಯೋಸ್ಗಳನ್ನು ರೆಗ್ಯುಲರ್ಗೆ ಅಪ್ಲೋಡ್ ಮಾಡ್ತಿದ್ದೀವಿ. ಜೊತೆಗೆ ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾಯ್.